ಇವತ್ತಿನ ಪ್ರೇಮ ಕಾವ್ಯ ಅಪ್ಡೇಟ್ ಬಂದು ಸ್ಟಾರ್ಟಿಂಗಲ್ಲಿ ನೆನ್ನೆಯಿಂದನೇ ಕಂಟಿನ್ಯೂಷನ್ ಇರುತ್ತೆ. ಪೊಲೀಸ್ ಎಷ್ಟು ಹೇಳಿದ್ರು ಕೇಳಲ್ಲ, ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಅವ್ನು ಕುತ್ತಿಗೆ ಪಟ್ಟಿಗೆ ಕೈ ಹಾಕ್ತಾರೆ. ಆಗ ಸಡನ್ನಾಗಿ ಪೊಲೀಸ್ಗೆ SG ಸರಿಂದ ಕಾಲ್ ಬರುತ್ತೆ. ಕಾಲ್ ಬಂದಾಗ ಹೇಳ್ತಾನೆ ಭರತ್, ಅವನಿಗೆ ನಾನು ವಾರ್ನಿಂಗ್ ಕೊಟ್ಟೆ, ಬಾ ಪೊಲೀಸ್ ಸ್ಟೇಷನ್ ಹತ್ರಕ್ಕಂತ ಕರೆದೆ, ಅವ್ನು ಬರಲಿಲ್ಲ. ಅದಕ್ಕೆ ನಾನು ಅರೆಸ್ಟ್ ವಾರೆಂಟ್ ತೊಗೊಂಡು ಬಂದಿದ್ದೀನಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಿದಾಗ ಅವರಿದ್ದವ್ರು ಹೇಳ್ತಾರೆ, ಏನ್ರಿ ಹೇಳ್ತಿದ್ದೀರಾ, ಮಾದೇ ಅವರು ಈ ಊರಲ್ಲೇ ಒಳ್ಳೆ ರೆಸ್ಪೆಕ್ಟ್ ಇರೋ ಅಂಥ ಮನುಷ್ಯ, ಅವ್ರು ಬಂದಿಲ್ಲ ಸ್ಟೇಷನ್ ಹತ್ರ ಅನ್ನೋದಕ್ಕೇ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಿಮಗೇನಾದರೂ ಅವರ ಹತ್ರ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ, ಇಲ್ಲ ಸರ್, ನಾನೊಬ್ಬ ಪೊಲೀಸ್ ಆಫೀಸರು, ನಾನು ನ್ಯಾಯ ನೀತಿಯಿಂದ ದುಡಿತಾ ಇದ್ದೀನಿ ಅಂತ ಹೇಳಿದ್ದು ಕೇಳಿ, ಸರಿ ಈಗಲೇ ಅವರನ್ನು ಬಿಟ್ಟು ಕಳಿಸಿ, ಅರೆಸ್ಟ್ ವಾರೆಂಟ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದು ಕೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಅಷ್ಟರಲ್ಲಿ ಹೊರಗಡೆ ಬಂದು ನೋಡಿದಾಗ ಆ ಟೈರ್ 4 ಟೈರು ಜೀಪ್ದು ಪಂಚರ್ ಆಗಿರುತ್ತೆ. ಆಗ ಬೇಕು ಅಂತಲೇ ಮಹಾದೇವ ಸ್ಟೈಲಾಗಿ ಬಂದು, ಏನು ಸರ್ ಇನ್ನೂ ಹೊರಟಿಲ್ವ ನೀವು ಅಂತ ಕೇಳ್ತಾನೆ. ಆಮೇಲೆ ಸುಮ್ಮನೆ ನಾಟಕ ಆಡ್ತಾನೆ, ಟೈರ್ ಪಂಚರ್ ಆಗಿರೋದು ನೋಡ್ಬಿಟ್ಟು, ಏನು ಸರ್ ಟೈರ್ ಪಂಚರ್ ಆಗಿಬಿಟ್ಟೈತೆ, ಹೆಂಗೆ ಹೋಗ್ತೀರ ಈಗ ಪೊಲೀಸ್ ಸ್ಟೇಷನ್ ತನಕ, ನಾನೇ ಬಂದು ಬಿಟ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದು ಕೇಳಿ ಇವನು PC ಟೈರ್ ಚೇಂಜ್ ಮಾಡೋ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಹಾದೇವಂದು ಚೇಲ ಇರ್ತಾನಲ್ಲ ಅವನು ಹೇಳ್ತಾನೆ, ಏನು ಸರ್ 4 ಟೈರು ಪಂಚರ್ ಆಗಿಬಿಟ್ಟೈತೆ ಅಂತ ತೋರಿಸ್ತಾನೆ. ಆಗ ಸ್ಟೆಪ್ನಿನೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಗಾಡ್ತಿರ್ತಾನೆ. ಆಗ ಮಹಾದೇವ ಹೆಲ್ಪ್ ಮಾಡಿದ್ದು ಕೇಳ್ಬಿಟ್ಟು, ನಾನೇನಾದ್ರು ನೀನು ಹೆಲ್ಪ್ ಕೇಳಿದ್ನಾ, ಇಲ್ಲ ತಾನೇ ಅಂದ್ಬಿಟ್ಟು PC ಏರಿ ಗಾಡಿನ ರೆಡಿ ಮಾಡಿಸ್ಕೊಂಡು ಸ್ಟೇಷನ್ ತನಕ ತಗೊಂಡು ಬನ್ನಿ ಅಂದ್ಬಿಟ್ಟು ಅವನು ನಡ್ಕೊಂಡೆ ಹೊರಡ್ತಾನೆ. ಈ ಕಡೆ ಕಾವ್ಯ ಬಂದು ಮಾದೇವ್ಗೆ, ಮಾದೇವ್ ನೀನು ಅವ್ರ ಹತ್ರ ಹಂಗೆಲ್ಲ ಬಿಹೇವ್ ಮಾಡಬಾರ್ದು, ಅವ್ರ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ, ಪೊಲೀಸ್ ಜೊತೆ ನೀನು ಹಂಗೆ ಬಿಹೇವ್ ಮಾಡಬಾರ್ದು, ಇವತ್ತು ನಿನ್ನ ನನ್ನ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಭರತ್ ನಿನ್ನ ಬಿಟ್ಟು ಹೋದ, ಹಂಗೆ ಇಲ್ಲ ಅಂದಿದ್ರೆ ಅವ್ನು ಬೇರೆ ಥರ ಆ್ಯಕ್ಷನ್ ತಗೋತಿದ್ದ ಅಂತ ಕಾವ್ಯ ಹೇಳ್ತಾಳೆ. ಆವಾಗ ಮಹಾದೇವ ಇದ್ದವನು, ಅದೇನೇ ಆಗಿರಲಿ ಕಾವ್ಯ, ನಾನು ನ್ಯಾಯ ನೀತಿ ಅಂತ ಇದ್ದೀನಿ, ನನ್ನ ವಿರುದ್ಧ ಯಾರು ಬಂದರೆ ನಾನು ಹಿಂಗೆ ಮಾಡೋದು ಅಂತ ಮಹಾದೇವನು ಹೇಳ್ತಾನೆ. ಅಷ್ಟರಲ್ಲಿ ಕಾವ್ಯ ಮೊಬೈಲಲ್ಲಿ ನೋಡ್ತಿರ್ತಾಳೆ. ಆವಾಗ ಮ್ಯಾಟ್ರಿಮೋನಿಯಲ್ಲಿ ಪಂಚಮಿಗೆ ಮ್ಯಾಚ್ ಆಗೋಂಥ ಹುಡುಗ ಸಿಕ್ಕಿರ್ತಾನೆ ಅಂತ ಹೇಳೋಕ್ಕೆ ಸಂತೋಷದಿಂದ ಕೆಳಗಡೆ ಬರ್ತಾಳೆ. ಮಹಾದೇವ ಪಂಚಮಿ ಮತ್ತು ಅವ್ರ ಅತ್ತೆ ಎಲ್ಲರನ್ನೂ ಕರೀತಾಳೆ. ಕರೆದ್ಬಿಟ್ಟು ಈ ವಿಷಯ ಹೇಳಿ ಅವ್ರಿಗೆಲ್ಲರಿಗೂ ಸಂತೋಷ ಆಗುತ್ತೆ. ಕಾವ್ಯ ಹೇಳ್ತಾಳೆ, ನಾನು ಆಲ್ರೆಡಿ ಅವ್ರ ಅಪ್ಪನ ಹತ್ರ ಮಾತಾಡಿದ್ದೀನಿ, ಅವರಿಗೆ ನಮ್ಮ ಪಂಚಮಿನ ಮದುವೆ ಮಾಡ್ಕೊಳ್ಳೋಕೆ ಯಾವುದೇ ಪ್ರಾಬ್ಲಮ್ ಇಲ್ವಂತೆ ಅಂತ ಹೇಳ್ತಾಳೆ. ಅದಾದಮೇಲೆ ಮಹೇಶ್ವರಿನ ಮತ್ತು ಅವಳ ಗಂಡನ ಎಲ್ಲರೂ ಕಲ್ಯಾಣಿ ಕರೆದು ಹೇಳ್ತಾಳೆ. ಅವರು ಆ್ಯಕ್ಚುಲಿ ಇಲ್ಲಿ ಹೆಂಗೆ ತೋರಿಸ್ತಿದ್ದಾರೆ ಅಂದರೆ ಇದರಲ್ಲೇನೋ ಮಹೇಶ್ವರಿ ಕೈವಾಡ ಇದೆ. ಬಿಕಾಸ್ ಮಹೇಶ್ವರಿ ಯಾವತ್ತೂ ಮಹಾದೇವನ ತಂಗಿ ಅಥವಾ ಕಲ್ಯಾಣಿ ಫ್ಯಾಮಿಲಿ ಅಂತ ಅಂದರೆ ಅವಳು ಯಾವತ್ತೂ ಸಂತೋಷ ತೋರಿಸಲ್ಲ. ಬಟ್ ಈ ಸಲ ಅಂತೂ ಫುಲ್ ಎಕ್ಸೈಟ್ ಆಗಿರ್ತಾಳೆ. ಇದನ್ನು ನೋಡಿದ್ದು ಮಹೇಶ್ವರಿ ತಮ್ಮಂಗೇನೆ ಶಾಕ್ ಆಗಿಬಿಡುತ್ತೆ, ಇದೇನಿದು ಅಕ್ಕ ಹಿಂಗೆ ಆಡ್ತಿದ್ದಾಳೆ ಅಂತ. ಅದಕ್ಕೆ ನೆಕ್ಸ್ಟು ಹೇಳ್ತೀನಿ ಅದೇನು ಅಂತ. ಅದಾದಮೇಲೆ ಈ ಕಡೆ ಪೊಲೀಸು ಫುಲ್ ರೋಡಲ್ಲಿ ನಡ್ಕೊಂಡು ಬರ್ತಿರ್ತಾನೆ. PC ಹಿಂದೆ ಬಂದು ಸರ್ ಬನ್ನಿ ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಆವಾಗ ನನ್ನ ಸರ್ವೀಸಲ್ಲೇ ನನಗಿಂತ ಅವಮರ್ಯಾದೆ ಆಗಿಲ್ಲ, ಆ ಮಹಾದೇವನ ಮಾತ್ರ ನಾನು ಬಿಡೋಲ್ಲ, ಇದನ್ನು ನಾನು ನೆನ್ಪಿಟ್ಕೋಬೇಕು, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಅವನು ಮಹಾದೇವ ಹೇಳಿದ ಮಾತುಗಳನ್ನೆಲ್ಲ ನೆನ್ಪಿಟ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಆಗ PC ಅಂದ್ಕೊಳ್ತಾನೆ, ಮಹಾದೇವ ಇವ್ರ ಹತ್ರ ಹಿಂಗೆ ಬಿಹೇವ್ ಮಾಡಿ ತಪ್ಪು ಮಾಡ್ದೆ, ಇನ್ನೂ ಈ ಸಲ ಅವನ್ನ ಬಿಡೋಲ್ಲ ಅಂತ ಅಂದ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ರಾತ್ರಿ ಆಗುತ್ತೆ. ರಾತ್ರಿ ಆದಮೇಲೆ ರಾಮ್ಗೆ ಒಂದು ಸಡನ್ನಾಗಿ ಕಾಲ್ ಬರುತ್ತೆ. ಕಾಲ್ ಬಂದಿದ್ದು ಯಾರಿಂದ ಅಂತ ಅಂದರೆ ಅದೇ ಪಂಚಮಿನ ನೋಡೋಕ್ಕೆ ಒಂದು ಹುಡುಗ ಬರ್ತಾರೆ ಅಂದಿರ್ತಾರಲ್ಲ ಅವ್ರ ಅಪ್ಪನಿಂದ. ಅವರಪ್ಪ ಕಾಲ್ ಮಾಡಿ ಮಾತಾಡಿದಾಗ ರಾಮ್ ಅಂತಾನೆ, ನಾಳೆ ನನ್ನ ತಂಗಿನ ನೋಡೋಕ್ಕೆ ಬರ್ತಿದ್ದೀರಲ್ವ ಅಂತ ಕೇಳಿದಾಗ, ಇಲ್ಲ ರಾಮ್ ನಾನು ಬರೋಲ್ಲ, ಯಾಕಂತ ಅಂದರೆ ನೀವು ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಮದುವೆ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಯಿತು, ಇಂಥ ಫ್ಯಾಮಿಲಿಗೆ ನನ್ನ ಮಗನ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಕಟ್ ಮಾಡ್ತಾರೆ. ಇನ್ನು ರಾಮ್ ಚೇರ್ ಮೇಲೆ ಕೂತ್ಕೊಂಡು ಫುಲ್ ಯೋಚಿಸ್ತಿರ್ತಾನೆ. ಅಷ್ಟರಲ್ಲಿ ಪ್ರೇಮ ಹಾಲು ತಗೊಂಡು ರೂಮಿಗೆ ಬರ್ತಾಳೆ. ತಗೊಂಡು ಬಂದಿದ್ದು ರಾಮ್ ತಗೋ ಹಾಲು ಕುಡಿ ಅಂತ ಹೇಳಿದಾಗ ರಾಮ್ ಹಾಲು ಇಸ್ಕೊಂಡು ಹಂಗೆ ಕೂತ್ಕೊಳ್ತಾನೆ. ಇದನ್ನು ನೋಡಿದ ಪ್ರೇಮ, ಏನಾಯಿತು ರಾಮ್, ಯಾಕೆ ಹಿಂಗೆ ಕೂತಿದ್ಯಾ, ಏನಾದರೂ ಪ್ರಾಬ್ಲಮ್ನಾ ಅಂತ ಕೇಳಿದಾಗ, ನೀನು ಯಾವಾಗ ಪ್ರೇಮ ನಾನು ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಮದುವೆ ಆಗಿಲ್ಲ ಅನ್ನೋ ಸತ್ಯನ ಒಪ್ಕೊಳ್ತೀಯಾ ಅಂತ ಹೇಳಿದ್ದು ಕೇಳಿ ಪ್ರೇಮ ಫುಲ್ ಅಂದರೆ ಫುಲ್ ಶಾಕ್ ಆಗಿಬಿಡ್ತಾಳೆ. ಇದ್ಯಾಕೆ ರಾಮ್ ಹಿಂಗೆ ಅಂತಿದ್ಯಾ, ನಿನ್ನ ಬರ್ತಡೇಗೆ ಬಿಫೋರು ನಾನು ನಿನ್ನ ಮನ್ಸು ಕದಿಬೇಕು ಅಂತ ಇದೆಯಾ ಅಲ್ವಾ, ಅಷ್ಟರಲ್ಲಿ ನಿನ್ನ ಮನಸ್ಸನ್ನ ಒಪ್ಪಿಸ್ಲಿಲ್ಲ ಅಂತ ಅಂದರೆ ಅಷ್ಟೇ ಅಲ್ವಾ ನಾವು ಹೇಳಬೇಕು ಅಂತಿರೋದು ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದವನು, ನೀನು ನನ್ನ ಮನಸ್ಸಿಗೆ ಒಪ್ಕೊಂಡಿಲ್ಲ ಅಂದರೂ ನಿಜನೇ ಅಲ್ವಾ ಪ್ರೇಮ, ಯಾವಾಗ ಹೇಳ್ತೀಯಾ
ಅಂತ ಹೇಳಿದ್ದು ಕೇಳಿ ಹೇಳ್ತಾನೆ. ಆಗ ರಾಮ್ ಇದ್ದವ್ ನನಗೋಸ್ಕರ ಇದನ್ನು ಮಾಡ್ತೀಯ ಯಾಕಂತ ಅಂದರೆ ಇದರಿಂದಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ರಾಮ್ ಪ್ರೇಮ ನೀನು ನನ್ನ ಹತ್ರ ಇವತ್ತವರೆಗೂ ಏನೂ ಕೇಳಿಲ್ಲ ರಾಮ್, ಇದನ್ನೊಂದು ಕೇಳ್ತಿದ್ಯಾ ಅಂದರೆ ನಾನು ಮಾಡೇ ಮಾಡ್ತೀನಿ ಅಂತ ಅಂದು ಸಡನ್ನಾಗಿ ಆ ಪಟಾಕಿ ಹುಡ್ಗಂಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಪಟಾಕಿ ನಾನು ಮಾಡಿದ್ದು ನಿನಗೆಲ್ಲ ಗೊತ್ತಲ್ವೇನೋ, ಎಲ್ರಿಗೂ ಹೇಳ್ಬಿಡು ಯಾಕಂತ ಅಂದರೆ ಇನ್ನು ನಾನು ಇರಲ್ಲ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲಿ ಅದು ಮುಗಿಯುತ್ತೆ. ನಾಳಿನ ಎಪಿಸೋಡಲ್ಲಿ ಪ್ರೇಮ ಚೇರ್ ತಗೊಂಡು ಬಂದು ಟೆರೇಸ್ ಹತ್ರ ನಿಂತ್ಕೊಳ್ತಾಳೆ. ಇದನ್ನು ನೋಡಿದ ರಾಮು ಪ್ರೇಮ ಏನು ಮಾಡ್ತಿದ್ಯಾ ಅಂತ ಹೇಳ್ತಾನೆ ಇರ್ತಾನೆ. ಅಷ್ಟರಲ್ಲಿ ಪ್ರೇಮ ಇದ್ದವಳು ನೀನು ಒಂದು ಹೆಜ್ಜೆ ಮುಂದೆ ಬಂದರೂ ನಾನು ಬದುಕಲ್ಲ ಅಂತ ಹೇಳಿ ಆ ಮೇಲಿಂದ ಕೆಳಗಡೆ ಬಿದ್ದೋಗ್ತಾಳೆ. ಆಮೇಲೆ ರಾಮ್ ಮೇಲಿಂದನೇ ಪ್ರೇಮ ಅಂತ ಕಿರಿಸ್ತಾನೆ. ಇದು ನಾಳಿನ ಅಂದರೆ ಇದವಳು ಚೇರ್ ತಗೊಂಡು ಬಂದು ನಿಂತ್ಕೊಳ್ಳೋದೆಲ್ಲ ಬೀಳೋದೆಲ್ಲ ನಾಳಿನ ಎಪಿಸೋಡು ನೋಡಬೇಕಿದು. ರಾಮ್ ಏನಾದರೂ ಕನಸು ಕಾಣ್ತಿರೋದ ಪ್ರೇಮ ಈ ಥರ ಹೇಳೋದನ್ನ ಕೇಳಿ, ಇಲ್ಲ ನಿಜವಾಗ್ಲೂ ಪ್ರೇಮ ಹಿಂಗೆ ಮಾಡ್ತಾಳೆ ಅನ್ನೋದು ನಾಳಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಇದು ಇವತ್ತಿನ